ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ನಿಂದ ನಾವು ಇವತ್ತು ಎಲ್ಲ ಪದಾಧಿಕಾರಿಗಳು 30 ಜಿಲ್ಲೆ ಪದಾಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿ ಇವತ್ತು ನಾವೊಂದು ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಏನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದೆ, ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ಮಾಡಿದೆ. ಕ್ಯಾಬಿನೆಟ್ ಸಬ್ ಕಮಿಟಿದಲ್ಲಿ ರೆಕಮೆಂಡೇಶನ್ ತೊಗೊಂಡು ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ಆಗಿದೆ. CAGದವರು ಸರ್ಕಾರ ಮೇಲೆ ಬೇರೆ ಬೇರೆ ಇಲಾಖೆ ಮೇಲೆ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಮೇಲೆ ಏನೋ ಒಂದು ರಿಮಾರ್ಕು, ನೀವು ಸರಿಯಾಗಿ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ನೀವು ಕಾನೂನ ಒಂದು ಮಾಡಿ ಪ್ರಾಕ್ಟೀಸ್ನಲ್ಲೇ ಬೇರೆ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದ ಅಂತ ಹೇಳಿ CAGದವರು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಕ್ಕೆ ಎಲ್ಲಿಯೋ ಇದು ನಮ್ಮ ಮೇಲೆ ಗಂಡಾಂತರ ತರ್ತಾ ಇದ್ದಾರೆ. ದಿಸ್ ಇಸ್ ಟೋಟಲಿ ದಿ ಫಾಲ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್, ವೇಡಾಸ್ ಆ್ಯಂಡ್ ಟೋಟಲ್ ಲ್ಯಾಬ್ಸ್ ಆಫ್ ದಿ ಪಾಲಿಸಿ. ಅಂದರೆ ಪಾಲಿಸಿ ಪೇಪರ್ ಮೇಲೆ ಒಂದು ಮಾಡಿ ಪ್ರಾಕ್ಟೀಸ್ನಲ್ಲಿ ಬೇರೆ ಸಿಸ್ಟಮ್ ಇಟ್ಟು ಹೇಗೆ ಮಾಡಿದ್ದಾರೆ ಅಂತಂದರೆ 70% ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಮುಖಾಂತರ ಅಲ್ಲಿ ಕಾಂಟ್ರಾಕ್ಟರ್ಸ್ ಬಿಲ್ದಲ್ಲೇ ಡಿಡಕ್ಟ್ ಮಾಡ್ತಾರೆ. ನಮಗೆ 40 ವರ್ಷದಿಂದ ಅಂದರೆ 30 ವರ್ಷ 1994ದಲ್ಲಿ ಏನು ರೂಲ್ಸ್ ಮಾಡಿದ್ರು, ಆ ರೂಲ್ಸ್ ನಂತರ ರೂಲ್ 40 ಪ್ರಕಾರ ನಮಗೆ ವರ್ಷ ನಮಗೆ ನಮ್ಮ ಕ್ರಷರು ಕ್ವಾರಿ ಮೇಲೆ ಬಂದು ಆಡಿಟ್ ಮಾಡಿದ್ದಾರೆ ರೂಲ್ 40 ಪ್ರಕಾರ. ಮತ್ತು 30% ಅಂದರೆ ಏನು ವೇಡಾಸಿಂದ ಏನು ಬಂದಿದೆ ಅದನ್ನು ಬಿಟ್ಟು ಉಳಿದು ನಾವೇನು ಪ್ರೈವೇಟ್ ಆಗಲಿ, ಮನೆ ಕಟ್ಟೋರಾಗಲಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಲಿ ಅಂತ ಅದಕ್ಕೆ ಏನೋ ಸಪ್ಲೈ ಮಾಡಿದ್ದೇವೆ. ಏನು ಇದನ್ನು ಖನಿಜ ಸಂಪತ್ತು ನಾವು ಕೊಟ್ಟಿದ್ದೇವೆ, ಅದಕ್ಕೆ ನಮಗೆ ಆಡಿಟ್ ಮಾಡ್ಕೋತ ಬಂದಿದ್ದಾರೆ, ಡಿಮಾಂಡ್ ರೇಸ್ ಮಾಡ್ಕೋತಾ ಬಂದಿದ್ದಾರೆ, ವಿಚ್ ಇಸ್ ಕರೆಕ್ಟ್ ಇನ್ ಪ್ರಾಕ್ಟೀಸ್. ಆದರೆ ರೂಲ್ಸಲ್ಲೇ ಬೇರೆ ನೀತಿ ಇಟ್ಟುಕೊಂಡು ಪ್ರಾಕ್ಟೀಸಲ್ಲೇ ಬೇರೆ ಇದ್ದಿದ್ದರಿಂದ ಇದು ತುಂಬ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇಲ್ಲಿಗಲ್ಲು ಕೆಲವೊಂದು ಸೋರ್ಸ್ ಮಾಡಲಿಕ್ಕೆ ಅನುಕೂಲ ಈ ಸರ್ಕಾರನೇ ಮಾಡಿಕೊಟ್ಟಿದೆ. ಇದಕ್ಕೆ ನಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಲೀಗಲ್ ಮಾಡೋರಿಗೆ ಬಲಿ ಪಶು ಮಾಡ್ತಾ ಇದ್ದಾರೆ. ವಿ ಆರ್ ಬೀಯಿಂಗ್ ವಿಕ್ಟಮೈಸ್. ಇದಕ್ಕೆ ನಮ್ಮದು ಟೋಟಲಿ ವಿ ಆರ್ ಅಗೇನ್ಸ್ಟ್ ದಿಸ್. ಮತ್ತು ನಮ್ಮದು OTSಗೆ ಟೋಟಲಿ ವಿ ಆರ್ ಅಗೇನ್ಸ್ಟ್. ನಮ್ಮದು ಸುಮಾರು ಒಂದು 15-16 ವರ್ಷದಿಂದ ನಾವು ಡಿಮಾಂಡ್ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಇದು ಚಾಪ್ಟರ್ ನೀವು ತಪ್ಪು ನಿಮ್ಮಿಂದ ಆಗಿದೆ, ಡಿಪಾರ್ಟ್ಮೆಂಟು ವೇರಿಯಸ್ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ತಪ್ಪಿದೆ. ಇದು ನೀವು ಚಾಪ್ಟರು ಕ್ಲೋಸ್ ಮಾಡಬೇಕಾದ್ರೆ 5 lakhs ಪರ್ ಹೆಕ್ಟೇರು ಒಂದು ದಂಡ ಕಲೆಕ್ಟ್ ಮಾಡಿ ಕ್ಲೋಸ್ ಮಾಡಿ ಮತ್ತು ಸಿಸ್ಟಮು ಇಂಪ್ರೂವೈಸ್ ಮಾಡಿ ಸರ್ಕಾರಕ್ಕೆ ಮ್ಯಾಕ್ಸಿಮಮ್ ಆದಾಯ ರಾಯಲ್ಟಿ ಬರೋ ಹಾಗೆ ಮಾಡಿ ಅಂತ ದಿಸ್ ಹ್ಯಾಸ್ ಬಿನ್ ಅವರ್ ಕನ್ಸಿಸ್ಟೆಂಟ್ ಎಫರ್ಟ್ ಸಿನ್ಸ್ ಲಾಸ್ಟ್ 15-16 years. ಆದರೆ ಅದಕ್ಕೆ ಗಮನ ಕೊಡದೆ, ಅದಕ್ಕೆ ಪ್ರೋತ್ಸಾಹ ಕೊಡದೆ ನಮ್ಮ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇದಕ್ಕೆ ನಾವು ತೀವ್ರವಾಗಿ ವಿರೋಧಿಸ್ತೇವೆ. ಮತ್ತು ಹಿಂದಕ್ಕೂ ಕೂಡ ನಾವು ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದು ಡಿಸಿಷನ್ ಕೂಡ ನೋಡಿ ಹೇಗೆ ಮಾಡಿದ್ದಾರೆ, ಯೂನಿಲ್ಯಾಟ್ರಲಿ ಮಾಡಿದ್ದಾರೆ. ಇಂಡಸ್ಟ್ರಿದವ್ರಿಗೆ ಕರೆದು ಏನಾಗಿದೆ ಏನಿಲ್ಲ ಇದನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ತಮ್ಮ ಪೂರ್ತಕ್ಕೆ ತಾವೇ ಇದನ್ನು ಮಾಡಿ ಅಂದರೆ ಇದು ಏನು ನಾವು ಬಂದ್ ಮಾಡಬೇಕಾ? ಬಂದ್ ಮಾಡೋ ಉದ್ದೇಶ ಇದೆಯಾ? ಈ ಉಳ್ಕಿ ಇದರಲ್ಲಿ ಹೇಗೆ ಪ್ಲೇಯರ್ಸನ್ನು ತೆಗೆದು ಬೇರೆಯವ್ರಿಗೆ ದೊಡ್ಡ ಜಿಂದಾಲು ಅಥವಾ L&T ಇಂಥ ದೊಡ್ಡ ಕಂಪ್ನಿ ಕೊಡೋ ವಿಚಾರ ಇದೆಯಾ ಸರ್ಕಾರದ್ದು? ಎಲ್ಲೋ ನಮ್ಮ ಮೇಲೆ ಹೊಟ್ಟೆ ಮೇಲೆ ಕಾಲಿಡ್ಲಿಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ನಾವು ತುಂಬ ತೀವ್ರವಾಗಿ ಇದಕ್ಕೆ ವಿರೋಧಿಸ್ತೇವೆ ಮತ್ತು ಇದು ಖಂಡಿಸ್ತೇವೆ ಅಂತ ಹೇಳಿ ತಮ್ಮ ಗಮನಕ್ಕೆ ನಾವು ಈ ಪ್ರೆಸ್ ಮುಖಾಂತರ CMಗಾಗಲೇ ನಮ್ಮ ಸರ್ಕಾರದ ಏನೋ ಪದಾಧಿಕಾರಿ ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ, ವೇರಿಯಸ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಇದ್ದಾರೆ, ಚೀಫ್ ಸೆಕ್ರೆಟರಿ ಇದ್ದಾರೆ, ಅವ್ರ ಗಮನಕ್ಕೆ ತರಿಸಲಿಕ್ಕೆ ನಾವು ನಿಮ್ಮ ಮುಖಾಂತರ ಇದನ್ನು ನಾವು ಘೋಷಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮುಗಿಸ್ತೇನೆ ನನ್ನ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ನಾನು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ಸ್ ಓನರ್ಸ್ದು ಗೌರವ ಅಧ್ಯಕ್ಷ. OTS ಅಂದರೆ ನಿಮ್ಗೆ ಹೇಳ್ತಾ ಇದ್ದೀವಿ ಒನ್ ಟೈಮ್ ಸೆಟಲ್ಮೆಂಟ್. ಅವರು ಯಾವ ರೀತಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಈಗಾಗಲೇ ನಮ್ಮ ಮಿತ್ರರು ಹೇಳ್ದಂಗೆ 80% ವರ್ಕ್ ಎಕ್ಸಿಕ್ಯೂಟಿವ್ನಲ್ಲಿ ಬಂದ ಹಣ ಸರ್ಕಾರಕ್ಕೆ ಮುಟ್ಟಿಸಿ ಆಗಿದೆ. 20% ಮಾಲೀಕರು ನಾವು ತುಂಬಿಸಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಯಾರೂ ಬಾಕಿದಾರರಲ್ಲ. ಯಾಕೆಂದ್ರೆ ನಾವು 16 ಬಾರಿ ಸರ್ಕಾರದ ಗಣಿ ಇಲಾಖೆಯ ಕಾರ್ಯದರ್ಶಿಯವರಿಗೆ, ಮಾನ್ಯ ಮಂತ್ರಿಯವರಿಗೆ, ನಿರ್ದೇಶಕರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ನಾವು ಸುದ್ದಿ ಮುಟ್ಟಿಸಿ ನಮ್ಮನ್ನು ಕರೆದು OTS ಮಾಡಬೇಕಾದ್ರೆ ಉಪಸಮಿತಿ ಮುಂದೆ ನಮ್ಮನ್ನು ಒಂದು ಮೀಟಿಂಗ್ ಮಾಡಿ ಅಂದರೆ ಇದುವರೆಗೂ ನಮ್ಮ ಮಾಲೀಕರನ್ನ ಕಡೆಗಣಿಸಿ ಅವರು ತರಾತುರಿಯಾಗಿ
ಏನು ಈ ಒಂದು OTS ಮಾಡಕ್ಕೆ ಕೊಟ್ಟಿರೋ ಹುನ್ನಾರ ಏನು ಅಂತ ನಮ್ಗೆ ಅರ್ಥವಾಗ್ತಿಲ್ಲ. ಆದ್ದರಿಂದ ನಮ್ಮ ಉದ್ಯಮ ಬಂದ್ ಮಾಡಿ ನಾವು ಮುಂದಿನ ದಿವಸ ಪೂರ್ತಿ ಹೋರಾಟ ಮಾಡೋಕ್ಕೆ ನಾವು ಎಲ್ಲ ತೀರ್ಮಾನ ಮಾಡಿದ್ದೀವಿ. ಇವತ್ತು 30 ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಸಭೆ ಸೇರಿರೋದು ಇದು OTS ವಿರೋಧವಾಗಿ ಮಾತ್ರ. ಬೇರೆ ಯಾವುದೇ ವಿಚಾರ ಇದ್ರೂ ಮುಖ್ಯಮಂತ್ರಿಯವರು ನಮ್ಮ ನೆರವಿಗೆ ಬರಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಡಿ ಸಿದ್ದರಾಜು, ಅಧ್ಯಕ್ಷರು ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಆ್ಯಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್. ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ರು, ನಾವಿವತ್ತು 32 ಜಿಲ್ಲೆಗಳಿಂದ ಸಭೆ ಕರೆದಿರ್ತಕ್ಕಂಥದ್ದು OTS ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ರಾಯಲ್ಟಿ ಕಲೆಕ್ಷನ್ಗೆ 2 ದಾರಿ ಮಾಡ್ಕೊಂಡಿದ್ದಾರೆ. ಒಂದು ಕಾಂಟ್ರಾಕ್ಟರ್ಸ್ ಹತ್ರ ಕೆಲಸ ಮಾಡಾದ್ಮೇಲೆ ತೊಗೊಳೋದು, ಅವ್ರು ಎಲ್ಲಿಂದ ನಾನಾ ತರಲಿ ಜಲ್ಲಿನ ಅವ್ರು ಕೇಳಲ್ಲ. ಅವ್ರು ಕಳ್ತನ ತೊಗೊಂಬಂದು ತಮಿಳ್ನಾಡಿನ ತೊಗೊಂಬರ್ಲಿ, ಎಲ್ಲನ ತೊಗೊಂಬರ್ಲಿ, ಇಲ್ಲಿಗಲ್ ಕ್ವಾರಿಯಿಂದ ತೊಗೊಂಬರ್ಲಿ, ತೊಗೊಂಡೋಗಿ ಹಾಕಿಸ್ಕೊತಾರೆ. ಕೊನೆಗೆ ಅವ್ರು ಬಿಲ್ ಆಗೋ ಸಮಯದಲ್ಲಿ ಆ ಬಿಲ್ನಲ್ಲಿ ಬರೀ ರಾಯಲ್ಟಿ ಮಾತ್ರ, DMF ಕಟ್ಟಾಗಲ್ಲ, APPನೂ ಕಟ್ಟಾಗಲ್ಲ, ಅಷ್ಟು ಮಾತ್ರ ಕಟ್ ಮಾಡಿಬಿಟ್ಟು ಅವ್ರಿಗೆ ಬಿಲ್ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇಲ್ಲಿಗಾಲಿಟಿಗೆ ಪ್ರೋತ್ಸಾಹ ಕೊಟ್ಟು ಮಾಡಿಸ್ಬಿಟ್ಟು ಅಷ್ಟು ವರ್ಷದಿಂದ ಹೊಡೆದು ಆ ಥರ ಮಾಡೋದನ್ನ ಇವಾಗ ನಮ್ಮ ಮೇಲೆ OTS ಮಾಡಿಬಿಟ್ಟು ನೀವು ಒಂದ್ಸತಿ ಕಟ್ಟಿ ರಾಯಲ್ಟಿನ ಇಷ್ಟು ದಿನ ನೀವು ಕ್ವಾರಿ ಮಾಡಿರೋದಕ್ಕೋಸ್ಕರ ಅಂತ ಹೇಳಿ ಒಂದು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇದು ಆಗಲೇ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಿದೆ ಅಂತ ನಮ್ಗೆ ಕೇಳ್ಬಂದಿದೆ. ಹಾಗಾಗಿ ನಾವೆಲ್ಲ ಒಗ್ಗೂಡಿಸಿ ಈ ಒಂದು ತೀರ್ಮಾನನ ವಿರೋಧಿಸ್ತಾ ಇದ್ದೀವಿ ಅಂತ ಹೇಳಿ ತಮ್ಮ ಮುಂದೆ ಕೇಳ್ತಾ ಇದ್ದೀನಿ. ನನ್ನ ಹೆಸರು ಭಾಸ್ಕರ್, ಸಹ ಕಾರ್ಯದರ್ಶಿ, ಕರ್ನಾಟಕ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಓನರ್ಸ್ ಅಸೋಸಿಯೇಷನ್.